ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಕೂಡ ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ನೋಡಿ, ಕರ್ನಾಟಕ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. KPTCL ಹಾಗೂ ES-COMsನಲ್ಲಿ ಖಾಲಿ ಇರುವ ವಿವಿಧ ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲೇ ಪ್ರಕಟವಾಗುವ ನಿರೀಕ್ಷೆ ಇದೆ. ಅಧಿಕೃತ ಸೂಚನೆ ಬಂದ ನಂತರ ನಿಖರ ಹುದ್ದೆಗಳ ಸಂಖ್ಯೆ, ದಿನಾಂಕ ಮತ್ತು ಅರ್ಹತೆ ಪ್ರಕಟವಾಗುತ್ತೆ ಅಂತ ಇಲ್ಲಿ ಒಂದು ಮಾಹಿತಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಇಂತಹ ಎಲ್ಲ ಕನ್ನಡ ಉದ್ಯೋಗ ಮಾಹಿತಿಗಳು ನಿಮಗೆ ಬೇಕಪ್ಪ ಅಂತಂದರೆ ದಯವಿಟ್ಟು ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗೆ ಬರ್ತಕ್ಕಂಥ ಬೆಲೆಗೆ ಕ್ಲಿಕ್ ಮಾಡಿ ಅಂತ ಹೇಳ್ತದೆ. ವಿಡಿಯೋವನ್ನು ಮುಂದುವರಿಸ್ತಾ ಇದೆ. ನೋಡಿ ಸ್ನೇಹಿತರೆ, ನಿರೀಕ್ಷಿತ ಹುದ್ದೆಗಳು ಅಂದರೆ ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಅಂತ ನೋಡ್ತಾ ಹೋಗೋದಾದರೆ, ನೋಡಿ, ನಿರೀಕ್ಷಿತ ಹುದ್ದೆಗಳು ಅಸಿಸ್ಟೆಂಟ್ ಇಂಜಿನಿಯರ್ AE ಮತ್ತು ಜೂನಿಯರ್ ಇಂಜಿನಿಯರ್, ಜೂನಿಯರ್ ಅಸಿಸ್ಟೆಂಟ್, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿವು ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್, ಇನ್ನು ಜೂನಿಯರ್ ಪವರ್ಮ್ಯಾನ್, ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಹಾಗೂ ಇತರೆ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲು ಸಿದ್ಧತೆ ಕೂಡ ನಡೆಸಿದ್ದಾರೆ ಸ್ನೇಹಿತರೆ. ಸರಿನಾ? ಒಟ್ಟು ಬಂದ್ಬಿಟ್ಟು 7 ಹುದ್ದೆಗಳು, ವಿವಿಧ ರೀತಿಯ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಮುಂದಿನ ದಿನಗಳಲ್ಲಿ ದಯವಿಟ್ಟು KPTCLನಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ವಿದ್ಯಾರ್ಹತೆ ನೋಡಿ, ಯಾವ ಹುದ್ದೆಗೆ ವಿದ್ಯಾರ್ಹತೆ ಯಾವ್ಯಾವುದು ಅಂತ ನೋಡ್ತಾ ಹೋಗೋದಾದರೆ, ಹುದ್ದೆಗೆ ಅನುಗುಣವಾಗಿ SSLC, PUC, ಡಿಪ್ಲೊಮೊ, BE, BTech ಮತ್ತು MCOM, MBA ಕೆಲವು ಹುದ್ದೆಗಳಿಗೆ ಇದು ಮೀಸಲಿರುತ್ತೆ ಸ್ನೇಹಿತರೆ. ಸರಿನಾ? ಇಷ್ಟು ಹುದ್ದೆಗೆ ಅನುಗುಣವಾಗಿ ವಿದ್ಯಾರ್ಹತೆ ಆಯಿತು. ಏನೇನಾಗಿರಬೇಕು? SSLC ಆಗಿರಬೇಕು, PUC, ಡಿಪ್ಲೊಮೊ, BE ಅಥವಾ BTech ಆಗಿರಬೇಕು, MCOM ಅಥವಾ MBA ಅದರ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಸರಿನಾ? ವಯೋಮಿತಿ ಬಗ್ಗೆ ನೋಡ್ತಾ ಹೋದಾದರೆ, ಕನಿಷ್ಠ 18 ವರ್ಷಗಳ ವಯೋಮಿತಿ ಇರಬೇಕಾಗತ್ತೆ, ಗರಿಷ್ಠ 35 ವರ್ಷಗಳ ವಯೋಮಿತಿ ಇರಬೇಕಾಗತ್ತೆ. ಮೀಸಲಾತಿ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮದಂತೆ ವಯೋಮಿತಿ ಸಡಿಲಿಕೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದು ನೋಟಿಫಿಕೇಷನ್ ಅಧಿಕೃತ ಅಧಿಸೂಚನೆ ಬಿಡುಗಡೆ ಆದ ನಂತರ ಎಲ್ಲ ಒಂದು ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಸರಿನಾ? ಇದು ಒಂದು ಅಪ್ಡೇಟ್ ಅಷ್ಟೇ. ಸರಿನಾ? ಇನ್ನು ಯಾವ ರೀತಿ ಆಯ್ಕೆ ವಿಧಾನ ಮಾಡ್ತೀವಿ ಅಂತ ಒಂದು ಸರ್ಕಾರದ ಅಧಿಸೂಚನೆ ನೋಡ್ತಾ ಹೋದಾದರೆ, ಕನ್ನಡ ಭಾಷಾ ಪರೀಕ್ಷೆ ಅಗತ್ಯವಿದ್ದರೆ ನಡೆಯುತ್ತೆ, ಇಲ್ಲದಿದ್ದರೆ ಇಲ್ಲ. ಸರಿನಾ? ಇನ್ನು ಲಿಖಿತ ಪರೀಕ್ಷೆ ಕಡ್ಡಾಯವಾಗಿ ಇದ್ದೇ ಇರುತ್ತದೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದಾಖಲಾತಿ ಪರಿಶೀಲನೆ ಇರುತ್ತೆ ಮತ್ತು ಲಾಸ್ಟ್ ಬಂದುಬಿಟ್ಟು ಅಂತಿಮ ಆಯ್ಕೆ ಪಟ್ಟಿ ಇರುತ್ತೆ ಸ್ನೇಹಿತರೆ. ಸರಿನಾ? ಇದು ಆಯ್ಕೆ ವಿಧಾನ ಆಯಿತು. ವೇತನ ನೋಡ್ತಾ ಹೋಗೋದಾದರೆ, ಹುದ್ದೆಗೆ ಅನುಗುಣವಾಗಿ ಸುಮಾರು ಅಸಿಸ್ಟೆಂಟ್ ಇಂಜಿನಿಯರಿಗೆ 41,000ದಿಂದ 72,000ವರೆಗೂ ಸ್ಯಾಲರಿ ಸಿಗುತ್ತೆ. ಜೂನಿಯರ್ ಇಂಜಿನಿಯರಿಗೆ 25,000ದಿಂದ 65,000 ಸಿಗುತ್ತೆ. ಜೂನಿಯರ್ ಅಸಿಸ್ಟೆಂಟಿಗೆ 20,000ದಿಂದ 51,000ವರೆಗೂ ನಿಮಗೆ ಸ್ಯಾಲ್ರಿಗಳು ಸಿಗ್ತಾ ಹೋಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಅಧಿಸೂಚನೆ ಬಂದ ನಂತರ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸ್ಯಾಲರಿ ಸಿಗುತ್ತೆ ಅಂತ ನಿಖರವಾಗಿ ತಿಳಿಯುತ್ತೆ. ಅರ್ಜಿ ಯಾವ ಒಂದು ದಿನಗಳಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಸದ್ಯಕ್ಕೆ 2026ರ ಹೊಸ ಸಮಗ್ರ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆಯಾಗಿಲ್ಲ. ಪ್ರಕಟವಾದ ತಕ್ಷಣ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿ ದಿನಾಂಕ, ಹುದ್ದೆಗಳ ಸಂಖ್ಯೆ ಹಾಗೂ ಸಂಪೂರ್ಣ ವಿವರಗಳನ್ನು ಪ್ರಕಟಿಸಲಾಗುವುದು. ನೋಡಿ, ಯಾವ್ಯಾವ ಹುದ್ದೆಗಳು, ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ ಪ್ರಕಟಣೆ ಆಗಿಲ್ಲ ಸ್ನೇಹಿತರೆ. ಸರಿನಾ? ದಯವಿಟ್ಟು ಅಧಿಸೂಚನೆ ಬಂದ ನಂತರ ಯಾವ್ಯಾವ ಹುದ್ದೆಗಳು, ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ, ಯಾವ್ಯಾವ ಹುದ್ದೆಗಳಿಗೆ ಒಂದು ಪೋಸ್ಟ್ಗಳು ಖಾಲಿ ಇವೆ ಅಂತ ಇಲ್ಲಿ ನಿಖರವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಸರಿನಾ? ಇನ್ನು KPTCL ಮತ್ತು ES-COMನಲ್ಲಿ ನೇಮಕಾತಿ ತಯಾರಿ ಮಾಡುತ್ತಿರುವ ಅಭ್ಯರ್ಥಿಗಳು ಈಗಿನಿಂದಲೇ ಸಿಲೆಬಸ್ ಓದುವುದು ಮತ್ತು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡುವುದು ಉತ್ತಮ ಅಂತ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೇನಾದರೂ ಸಿಲೆಬಸ್ ಬೇಕಪ್ಪ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತೇನೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನೊಂದು ವಿಡಿಯೋ ಕೂಡ ಮಾಡಿ ನಮ್ಮ ಚಾನಲಲ್ಲಿ ಹಾಕ್ತೀನಿ ಸ್ನೇಹಿತರೆ. ಸರಿನಾ? ಇದೇ ಥರದ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಳು, ಇನ್ಫಾರ್ಮೇಷನ್ ಬೇಕಪ್ಪ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಆಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.